ಹಾಯ್, ಪ್ಲ್ಯಾನಿಂಗ್ ಇಲ್ದಲೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಪ್ಲ್ಯಾನಿಂಗ್ ಮಾಡ್ದಲೆ ಕೆಲಸ ಮಾಡಿದ್ರೆ ಅದರಲ್ಲಿ 100% ಸಕ್ಸಸ್ ಆಗೋಕ್ಕಾಗಲ್ಲ. 100% ಸಕ್ಸಸ್ ಆಗಬೇಕು ಅಂದರೆ ಪ್ಲ್ಯಾನ್ ಇರಬೇಕು, ಕರೆಕ್ಟಾಗಿ ರೋಡ್ ಮ್ಯಾಪ್ ಇರಬೇಕು. ಸೊ ಅದೇ ಥರ ನಿಮಗೆ 10th 2027 ಮಾರ್ಚ್ ಏಪ್ರಿಲಲ್ಲಿ ಆಗೋ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ. 9th ಜಸ್ಟ್ ಪಾಸ್ ಆಗಿ 10th ಜಂಪ್ ಆಗಿರೋ ಸ್ಟೂಡೆಂಟ್ಸು. ಸೊ ನಿಮಗೆ ಕರೆಕ್ಟಾಗಿರೋ ಒಂದು ಪ್ಲ್ಯಾನ್ನ ಕೊಡ್ತಾ ಇದ್ದೀನಿ. ಸೊ ಈ ಹಿಂದೆ 2 ವಿಡಿಯೋದಲ್ಲಿ ನಿಮಗೆ ಟಾಪರ್ಸ್ ಏನು ಮಾಡ್ತಾರೆ, ಏಪ್ರಿಲಲ್ಲಿ ಹೆಂಗೆ ಸ್ಟಾರ್ಟ್ ಮಾಡ್ತಾರೆ, 1 hour ಸ್ಟ್ರಾಟಜಿ ಅಂತ ಬೇಸಿಕ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಬಟ್ ಈ ವಿಡಿಯೋದಲ್ಲಿ ಎಕ್ಸಾಕ್ಟಾಗಿ ಡೈಲಿ ಒಂದು ಸಬ್ಜೆಕ್ಟ್ ಅಂದರೆ ಡೈಲಿ 1 hour ನೀವು ಹೆಂಗೆ ಯುಟಿಲೈಸ್ ಮಾಡ್ಕೊಬೇಕು, ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಕಿಪ್ ಮಾಡ್ದಲೆ ಕೊನೆ ತನಕ ನೋಡಿ. ಓಕೆ, ಸೊ ಸ್ಟಾರ್ಟಿಂಗಲ್ಲಿ ಎಕ್ಸಾಕ್ಟ್ ಡೈಲಿ ಟೈಮ್ ಟೇಬಲ್ ಫಾರ್ SSLC 2027 1 hour ಪ್ಲ್ಯಾನ್ ನಾನು ಹಿಂದೆ 2 ವಿಡಿಯೋದಲ್ಲೂ ಹೇಳಿದ್ದೆ. 1 hour ಯೂಸ್ ಮಾಡ್ಕೊಳ್ಳಿ ಪ್ರತಿದಿನ, ಜಾಸ್ತಿ ಬೇಡ. ಯಾಕೆಂದರೆ ಏಪ್ರಿಲ್ ಮಂತ್ ಮತ್ತು ಮೇ ಮಂತ್ ನಿಮಗೆ ಒಂದು ಬೇಸಿಕ್ ಟೈಮ್ಸು. ಜೊತೆಗೆ ನೀವು ಇವಾಗ ಬೇಸಿಕ್ಸ್ನ ಸ್ಟ್ರಾಂಗ್ ಮಾಡಿಕೊಂಡ್ರೆ ಜೂನಿಂದ ನೆಕ್ಸ್ಟು ನೀವು ಕಾನ್ಸೆಪ್ಟ್ಸ್ ಕ್ಲಿಯರ್ ಮಾಡ್ಕೋತೀರಾ, ಆರಾಮಾಗಿ ಓದ್ಕೊಬೋದು. ಬೇಸಿಕ್ಸ್ ಇಲ್ದಲೆ ನೀವು ಏನೂ ಮಾಡೋಕ್ಕಾಗಲ್ಲ. ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳೇಬೇಕು. ಅದೇ ಹೇಳಿದೆ, ನೀವು ಬೇಸಿಕ್ಸ್ ಹೆಂಗೆ ಪ್ರಿಪೇರ್ ಆಗಬೇಕು ಅನ್ನೋದಕ್ಕೆ ಒಂದು ಪ್ರಾಪರ್ ಪ್ಲ್ಯಾನ್, ಒಂದು ಪ್ರಾಪರ್ ಟೈಮ್ ಟೇಬಲ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಡೈಲಿ 1 hour ಟೈಮ್ ಕೊಡಿ ಸಾಕು, ಜಾಸ್ತಿ ಬೇಡ. ನೀವು ಆಟ ಆಡಿ ಬೇಡ ಅಂತ ಅನ್ನಲ್ಲ, ಮಜಾ ಮಾಡಿ ಬೇಡ ಅಂತ ಅನ್ನಲ್ಲ, ಬಟ್ ಡೈಲಿ 1 hour ಟೈಮ್ ಕೊಡಿ ನಿಮ್ಮ ಪ್ರಿಪರೇಷನ್ಗೆ. ಸೊ ಆವಾಗ ಮಾತ್ರ ನಿಮಗೆ 10th ಅಂದರೆ ಕಷ್ಟ ಇಲ್ದಲೆ, ಸ್ಟ್ರಗಲ್ ಮಾಡ್ದಲೆ ಒಳ್ಳೆ ಸ್ಕೋರ್ ಮಾಡ್ಬೋದು. ಓಕೆ, ನಾನು ಆವಾಗಲೇ ಹೇಳಿದೆ, ಇಫ್ ಯು ಡೋಂಟ್ ಹ್ಯಾವ್ ಎ ಟೈಮ್ ಟೇಬಲ್ 10th ವಿಲ್ ಬಿಕಮ್ ಸ್ಟ್ರೆಸ್ಫುಲ್. ಕರೆಕ್ಟಾಗಿರೋ ಒಂದು ಪ್ಲ್ಯಾನ್, ಟೈಮ್ ಟೇಬಲ್ ಅಥವಾ ಒಂದು ರೋಡ್ ಮ್ಯಾಪ್ ಇಲ್ದಲ್ಲ ನೀವು ಪ್ರಿಪೇರ್ ಆಗೋಕ್ಕಾಗಲ್ಲ. ಸೊ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಬಟ್ ಇಫ್ ಯು ಫಾಲೋ ದಿಸ್ 1 hour ಪ್ಲ್ಯಾನ್, 95+ ಇಸ್ ಪಾಸಿಬಲ್. ಟುಡೇ ಐ ವಿಲ್ ಶೋ ಯು ಎಕ್ಸಾಕ್ಟ್ 1 hour ಪ್ಲ್ಯಾನ್ನ. ಓಕೆ, ಇದನ್ನು ಫಾಲೋ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಸ್ಟ್ರೆಸ್ ಆಗೋ ಅಂಥದ್ದೇ ಇಲ್ಲ. ಬೇರೆ ನಿಮ್ಮ ಫ್ರೆಂಡ್ಸ್ ಯಾರು ಏನು ಬೇಕಾದ್ರೂ ಹೇಳ್ಕೊಳ್ಳಿ, ಇವಾಗಲೇ ಓದ್ಬಿಡ್ತೀಯಾ, ಇವಾಗಲೇ ಟಾಪರ್ ಆಗಿಬಿಡ್ತೀಯ ನೀನು ಅಂತ ಯಾರು ಏನು ಬೇಕಾದ್ರೂ ಹೇಳ್ಕೊಳ್ಳಿ. ನೀವು ಪ್ರತಿದಿನ 1 hour ಓಕೆ ಇನ್ವೆಸ್ಟ್ ಮಾಡಿ. ಬೇಸಿಕ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ಕೆಲವರು ನಾನು ಒಂದು ದಿನದಲ್ಲೇ ಅಷ್ಟು ಮುಗಿಸ್ಬಿಟ್ಟೆ, 1 ಚಾಪ್ಟರ್ ಮುಗಿಸ್ಬಿಟ್ಟೆ, 2 ಚಾಪ್ಟರ್ ಮುಗಿಸ್ಬಿಟ್ಟೆ ಅಂತ ಏನು ಬೇಕಾದ್ರೂ ಹೇಳ್ಕೊಳ್ಳಿ. ನಾವು ಸ್ಟೆಪ್ ಬೈ ಸ್ಟೆಪ್ ಸ್ಲೋ ಆಗಿ ಹೋಗೋಣ, ಕಲಿತಾ ಹೋಗೋಣ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ. ಓಕೆ, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಗೊತ್ತಾ? ಸೊ ಈ ವಿಡಿಯೋದಲ್ಲೂ ಕೂಡ ನಾನು ಕೆಲವೊಂದು ಕನ್ನಡ ವರ್ಡ್ಸ್ನ ಇಂಗ್ಲೀಷಲ್ಲಿ ಟೈಪ್ ಮಾಡಿ, ಯಾಕೆಂದರೆ ನಿಮ್ಮ ಮೈಂಡ್ ಸೆಟ್ಟಿಗೆ ಅರ್ಥ ಆಗಲಿ ಅಂತ. ನೀವು ಎಲ್ಲರೂ ನನಗೆ ಗೊತ್ತು, ಮೆಸೇಜಸ್ ಫ್ರೆಂಡ್ಸಿಗೆ, ಫ್ಯಾಮಿಲಿ ಮೆಂಬರ್ಸಿಗೆ ಮೆಸೇಜ್ ಮಾಡ್ಬೇಕಾದ್ರೆ ಇಂಗ್ಲೀಷ್ನ ಕನ್ನಡದಲ್ಲೇ ಟೈಪ್ ಮಾಡೋದು, ಕನ್ನಡನ ಇಂಗ್ಲೀಷಲ್ಲಿ ಟೈಪ್ ಮಾಡ್ತೀರಾ. ಸೊ ಕನ್ನಡನ ಕನ್ನಡದಲ್ಲಿ ಟೈಪ್ ಮಾಡಲ್ಲ. ಸೊ ಅದಕ್ಕೋಸ್ಕರ ನಾನು ಕೆಲವೊಂದು ಸೆಂಟೆನ್ಸ್, ಕೆಲವೊಂದು ವರ್ಡ್ಸ್ನ ಕನ್ನಡದಿಂದ ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ದೀನಿ. ಓಕೆ, ರ್ಯಾಂಡಮ್ ಸ್ಟಡಿ, ಸುಮ್ಮನೆ ಯಾವುದೋ ಒಂದು ಟೆಕ್ಸ್ಟ್ ಬುಕ್ ತಗೊಂಬಿಡೋದು, ಈ ಚಾಪ್ಟರ್ ಈಸಿ ನನ್ನ ಫ್ರೆಂಡ್ ಹೇಳ್ದ, ಅಥವಾ ನಮ್ಮ ಯಾರೋ ಇನ್ನೊಬ್ರು ಹೇಳಿದ್ರು, ನಮ್ಮ ಸೀನಿಯರ್ ಹೇಳಿದ್ರು ಈ ಚಾಪ್ಟರ್ ಓದ್ಬಿಡ್ಬೇಕು ಅಂತ ಸುಮ್ಮನೆ ರ್ಯಾಂಡಮಾಗಿ ಓದೋಕೆ ಹೋಗ್ಬೇಡಿ, ಪಕ್ಕಾ ಪ್ಲ್ಯಾನ್ ಇಲ್ದಲೆ. ಓಕೆ, 1 day 3 hours ಓದೋದು, ನೆಕ್ಸ್ಟ್ ಇನ್ನೊಂದು ದಿನ ಒಂದು ಅರ್ಧ ಗಂಟೆ ಓದೋದು ಅಥವಾ ಓದ್ದಲ್ಲೇ ಇರೋದು, ಅದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಓಕೆ, ನೋ ಕನ್ಸಿಸ್ಟೆನ್ಸಿ ನೋ ರಿಸಲ್ಟ್. ಕನ್ಸಿಸ್ಟೆನ್ಸಿ ಇದ್ದರೆ ಮಾತ್ರ ನೀವು ನೆಕ್ಸ್ಟ್ ಇನ್ನು 1 year ಮಾರ್ಚ್ ಏಪ್ರಿಲಲ್ಲಿ ಎಕ್ಸಾಮ್ ಆಗುತ್ತೆ. ಸೊ ಅದು ರಿಸಲ್ಟ್ ಬಂದಾಗ ಟಾಪರ್ ಆಗೋಕ್ಕೆ ಸಾಧ್ಯ, ಒಳ್ಳೆ ಸ್ಕೋರ್ ಮಾಡೋಕ್ಕೆ ಸಾಧ್ಯ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಸೊ ಅದು ಕೂಡ ಡಿಸಿಪ್ಲಿನ್. ಓಕೆ, ದಟ್ಸ್ ವೈ ಮಾರ್ಕ್ಸ್ ಕಮ್ಮಿ ಆಗುತ್ತೆ. ಕನ್ಸಿಸ್ಟೆನ್ಸಿ ಇಲ್ದಲೇ ಇದ್ದಾಗ ಮಾರ್ಕ್ಸ್ ಕಮ್ಮಿ ಆಗುತ್ತೆ, ತಲೆಯಿಟ್ಕೊಳ್ಳಿ. ಟಾಪರ್ಸ್ ಏನು ಮಾಡ್ತಾರೆ ಗೊತ್ತಾ? ಈಗ ನೀವು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತ ನಾನು ಹೇಳಿದ್ನಲ್ಲ, ಇದು 90% ಸ್ಟೂಡೆಂಟ್ಸು. ಓಕೆ, ಇದು 90% ಸ್ಟೂಡೆಂಟ್ಸು. ಟಾಪರ್ಸು 10% ಸ್ಟೂಡೆಂಟ್ಸ್ ಇದ್ದಾರೆ. ಅವ್ರು ಏನು ಮಾಡ್ತಾರೆ ನೋಡೋಣ. ಡೈಲಿ ಕವರ್ಸ್ ಸ್ಮಾಲ್ ಕಾನ್ಸೆಪ್ಟ್ಸ್ ಬಟ್ ಮೇಂಟೈನ್ ಕನ್ಸಿಸ್ಟೆನ್ಸಿ. ನಾನು ಹೇಳಿದ್ನಲ್ಲ, ಸ್ಟೆಪ್ ಬೈ ಸ್ಟೆಪ್ ಸಣ್ಣದಾಗಿ ಬೇಸಿಕ್ಸ್ನ ಕಲ್ತ್ಕೊಂಡು ಹೋಗೋಣ. ಸೊ ಅದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಹೋಗೋಣ. ಯು ಫಾಲೋ ಸಿಂಪಲ್ ಟೈಮ್ ಟೇಬಲ್ ಎವ್ರಿ ಸಿಂಗಲ್ ಡೇ. ಸಿಂಪಲ್ ಆಗಿರೋ ಟೈಮ್ ಟೇಬಲ್, ಯಾವುದು ಕಾಂಪ್ಲಿಕೇಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ಒಂದು ಟೈಮ್ ಟೇಬಲ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಲಿಸನ್ ಹಿಯರ್. ಎಕ್ಸಾಕ್ಟ್ 1 hour ಟೈಮ್ ಟೇಬಲ್. ಏನು ಮಾಡಬೇಕು? ಫಸ್ಟ್ 5 minutes ಸಿಟ್ ಪ್ರಾಪರ್ಲಿ, ಕೀಪ್ ಫೋನ್ ಅವೇ, ಓಪನ್ ಬುಕ್, ಮೈಂಡ್ ರೆಡಿ ಮಾಡ್ಕೊಳ್ಬೇಕು. ಓಕೆ, ಫಸ್ಟ್ 5 minutes ಕೂತ್ಕೊಂಡಾಗ ಒಂದು ಫೋನ್ ಆ ಕಡೆ ಇಟ್ಬಿಡಿ. ಫೋನ್ ಇರುತ್ತೆ, ಎಲ್ಲ ಮಕ್ಕಳ ಹತ್ರನೂ ಫೋನ್ ಇರುತ್ತೆ. ಜೊತೆಗೆ ಈಗ ನಾವು ಮಾಡೋ ವೀಡಿಯೋಸ್ನ ನೀವು ನೋಡಬೇಕು ಅಂದರೂ ಫೋನ್ ಬೇಕೇ ಬೇಕು. ಸೊ ಅದು ತಪ್ಪು ಅಂತ ನಾನು ಹೇಳೋ, ಒಳ್ಳೆಯದಕ್ಕೆ ಯೂಸ್ ಮಾಡ್ಕೊಳ್ಳಿ. ಸೊ ಫೋನ್ನ ಪಕ್ಕದಲ್ಲಿ ಇಟ್ಬಿಡಿ, ಸೈಲೆಂಟ್ ಮಾಡಿಬಿಡಿ, ನೀವು ನೋಡೋಕ್ಕೆ ಹೋಗಬೇಡಿ.
ಆ 1 ಅವರು. ಓಕೆ, ಅದಾದಮೇಲೆ ಒಂದು ಒಳ್ಳೆ ಜಾಗದಲ್ಲಿ ಕೂತ್ಕೊಳ್ಳಿ, ಮೈಂಡ್ನ ಪ್ರಿಪೇರ್ ಮಾಡ್ಕೊಳ್ಳಿ, ಅಥವಾ ಒಂದು ಮೆಡಿಟೇಷನ್ ಥರ ಏನೋ ಮಾಡಿ 5 ಮಿನಿಟ್ಸು ಬುಕ್ ಓಪನ್ ಮಾಡ್ಕೊಳ್ಳಿ. ಓಕೆ, ಅದು 5 ಮಿನಿಟ್ಸು. ನೆಕ್ಸ್ಟ್ 20 ಮಿನಿಟ್ಸ್ ಏನು ಮಾಡಬೇಕು? ಸ್ಟಡಿ ನ್ಯೂ ಕಾನ್ಸೆಪ್ಟ್, ಹೊಸ ಕಾನ್ಸೆಪ್ಟ್ಸು. ಪ್ರತಿದಿನ ಹೊಸ ಹೊಸ ಕಾನ್ಸೆಪ್ಟ್ಸ್ನ ಕಲಿಬೇಕು. ಮ್ಯಾಥ್ಸಲ್ಲಿ ಫಾರ್ಮುಲಾಸ್, ಹೊಸ ಹೊಸ ಫಾರ್ಮುಲಾಸ್. ಸೊ ಇವತ್ತೊಂದು 10 ಫಾರ್ಮುಲಾಸ್ ಕಲಿತೀರಾ ಅಂದರೆ ನಾಳೆ ಒಂದು 10 ಫಾರ್ಮುಲಾಸ್ ಕಲೀರಿ. ಓಕೆ, ಅದಾದಮೇಲೆ ಸೈನ್ಸಲ್ಲಿ ಕಾನ್ಸೆಪ್ಟ್ಸ್ನ ವಿಜುವಲೈಸ್ ಮಾಡ್ಕೊಳ್ಳಿ. ಓಕೆ, ಸೋಷಿಯಲಲ್ಲಿ ಸ್ಟೋರಿ ಥರ ಅರ್ಥ ಮಾಡ್ಕೋಬೇಕು. ಸೋಷಿಯಲ್ ಅಂದರೆ ಸ್ಟೋರಿ, ಅದರಲ್ಲಿ ಹಿಸ್ಟ್ರಿ, ಎಸ್ಪೆಷಲಿ ಹಿಸ್ಟ್ರಿ ಸ್ಟೋರಿ ಥರ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಾಗ ಸಮ್ಮರಿ ಕ್ಲೀನಾಗಿ ತಲೆಯಲ್ಲಿ ಕೂತಾಗ ಯಾವ ಕ್ವಶನ್ಸ್ ಕೊಟ್ಟರು ಆನ್ಸರ್ ಮಾಡ್ಬೋದು. ಓಕೆ, ಮಗ್ಗಪ್ ಮಾತ್ರ ಬೇಡ, ಬಾಯಟ್ ಮಾತ್ರ ಬೇಡ. ಸೊ ಇದನ್ನು ಫಾಲೋ ಮಾಡ್ಕೊಳ್ಳಿ 20 ಮಿನಿಟ್ಸು. ಅದಾದಮೇಲೆ ನೆಕ್ಸ್ಟ್ 20 ಮಿನಿಟ್ಸ್ ಏನು ಮಾಡಬೇಕು? ಪ್ರಾಕ್ಟೀಸ್ ಮಾಡಿ. ಏನು ಪ್ರಾಕ್ಟೀಸ್ ಮಾಡಬೇಕು? ಮ್ಯಾಥ್ಸ್ ಸಮ್ಸ್ನ ಸಾಲ್ವ್ ಮಾಡಿ, ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ. ಓಕೆ, ದೆನ್ ಸೈನ್ಸ್ ಕ್ವಶನ್ಸ್ ಆನ್ಸರ್ ರೈಟಿಂಗ್ ಬರೀರಿ. ಕ್ವಶನ್ಸ್ ಒಂದಷ್ಟು ಕ್ವಶನ್ಸ್ನ ನೋಟ್ ಮಾಡ್ಕೊಳ್ಳಿ, ಬರೀರಿ. ಒಂದು 5 ಕ್ವಶನ್ಸ್ ಸಾಕು, ಅದನ್ನು ಬರ್ಕೊಳ್ಳಿ. ಸೋಷಿಯಲ್ ಶಾರ್ಟ್ ಆನ್ಸರ್ಸ್, MCQs ಕಲೀರಿ. MCQs ಕಲಿಯೋದ್ರಿಂದನೂ ಕೂಡ ನಿಮಗೆ ಕಾನ್ಸೆಪ್ಟ್ಸ್ ಕ್ಲಿಯರಾಗಿ ಅರ್ಥ ಆಗುತ್ತೆ, ಅದನ್ನು ಮಾತ್ರ ಮರಿಬೇಡಿ. MCQs ಅಥವಾ ನೀವು ಇದರಲ್ಲಿ ಸ್ಟೋರಿ, ಹಿಸ್ಟ್ರಿ ನೀವು ಓದಿದಾಗ ಅದು ಕಾನ್ಸೆಪ್ಟ್ಸ್ ಸ್ಟೋರಿ ಥರ ಅರ್ಥ ಮಾಡ್ಕೊಳ್ಳಿ, ಅದನ್ನು ಬರೀರಿ, ಬರೆದಿಡಿ. ಓಕೆ, ರೈಟಿಂಗ್ ಈಸ್ ಮಸ್ಟ್, ತುಂಬ ಇಂಪಾರ್ಟೆಂಟು, ಬರೆದು ಕಲಿಬೇಕು, ಇಲ್ಲಾಂದರೆ ಕನ್ಫ್ಯೂಸ್ ಆಗುತ್ತೆ. ದೆನ್ ಲಾಸ್ಟ್ 15 ಮಿನಿಟ್ಸ್ ಏನು ಮಾಡಿ? ರಿವೈಸ್ ಮಾಡಿ ಓದಿದ್ದನ್ನೆಲ್ಲ. ದೆನ್ ಓದಿದ್ದನ್ನು ಮತ್ತೆ ಇನ್ನೊಂದು ಸತಿ ಓದಿ. ಓಕೆ, ಬುಕ್ ಕ್ಲೋಸ್ ಮಾಡಿ, ರಿಕಾಲ್ ಮಾಡ್ಕೊಳ್ಳಿ. ಇದನ್ನು ಓದಿದ್ದೆ, ಈ ಕಾನ್ಸೆಪ್ಟ್ಸ್ ಓದಿದ್ದೆ ಅಂತ ರಿಕಾಲ್ ಮಾಡ್ಕೊಳ್ಳಿ, ಮೆಮೊರೈಸ್ ಮಾಡ್ಕೊಳ್ಳಿ. ದೆನ್ ಮಿಸ್ಟೇಕ್ಸ್ ಏನಾಗುತ್ತೆ? ನೀವು ಓದಿದ್ದನ್ನು ರಿವೈಸ್ ಮಾಡ್ಬೇಕಾದ್ರೆ, ರಿಕಾಲ್ ಮಾಡ್ಕೊಬೇಕಾದ್ರೆ ಬುಕ್ನ ಎತ್ತಿಟ್ಟು, ಅವಾಗ ನಿಮಗೆ ಮಧ್ಯದಲ್ಲಿ ಎಲ್ಲರೂ ಮರ್ತೋಯ್ತು ಅಂದರೆ, ಆನ್ಸರ್ಸ್ ನೆನಪಾಗಲಿಲ್ಲ ಅಂದರೆ ಅದನ್ನು ನೋಟ್ ಮಾಡ್ಕೊಳ್ಳಿ. ಒಂದು ಮಿಸ್ಟೇಕ್ ಬುಕ್ ಅಂತ, ಮಿಸ್ಟೇಕ್ ನೋಟ್ ಬುಕ್ ಅಂತಲೇ ಏನೋ ಒಂದು ನೋಟ್ ಬುಕ್ ಇಟ್ಕೊಳ್ಳಿ. ಸೊ ನಿಮಗೆ ಎಲ್ಲೆಲ್ಲಿ ಏನೇನು ತಪ್ಪಾಗುತ್ತೆ ಮೆಮೊರೈಸ್ ಆಗಬೇಕಾದ್ರೆ, ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಯಾವ ಸ್ಟೆಪ್ ಮರಿತೀರಾ, ಯಾವ ಪ್ರಾಬ್ಲಮ್ಮು ಅಥವಾ ಯಾವ ಚಾಪ್ಟ್ರಲ್ಲಿ, ಯಾವ ಕಾನ್ಸೆಪ್ಟಲ್ಲಿ, ಅದನ್ನು ನೋಟ್ ಮಾಡ್ಕೊಳ್ಳಿ. ಸೊ ದಟ್ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಈಗ ಒಂದು ನೋಟ್ಬುಕ್ಕು ಈ ಥರ ಇಟ್ಕೊಳ್ಳಿ, ಒಂದು ಟಾಪಿಕ್ಸ್ನ ಬರ್ಕೊಳ್ಳಿ. ಯಾವುದೋ ಒಂದು ಟಾಪಿಕ್ ನಿಮಗೆ ಮೆಮೊರೈಸ್ ಮಾಡ್ಬೇಕಾದ್ರೆ ಅರ್ಥ ಆಗಲಿಲ್ಲ ಅಥವಾ ಬರಲಿಲ್ಲ, ಅಥವಾ ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಯಾವುದೋ ಒಂದು ಟಾಪಿಕಲ್ಲಿ ನಿಮಗೆ ಯಾವುದೋ ಒಂದು ಸ್ಟೆಪ್ ಮಿಸ್ ಆಯಿತು, ಅದನ್ನು ಬರ್ಕೊಳ್ಳಿ. ಓಕೆ, ಮಿಸ್ಟೇಕ್ ನೋಟ್ಬುಕ್ಕಲ್ಲಿ. ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡಿ ಅದಾದಮೇಲೆ ಮತ್ತೆ ರಿವೈಸ್ ಮಾಡ್ಬೇಕಾದ್ರೆ ಅಥವಾ ಮತ್ತೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕಾದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆ, ಸ್ಟೆಪ್ಸ್ ಕೂಡ ಮಿಸ್ ಆಗಲ್ಲ. ಆ ಸ್ಟೆಪ್ಸ್ ಮಿಸ್ ಆಗ್ದಂಗೆ ಕ್ಲೀನಾಗಿ ಬರಿತೀರಲ್ಲ, ಮತ್ತೆ ರಿವೈಸ್ ಮಾಡಿ, ಆವಾಗ ಇದನ್ನು ಕಾಟ್ ಮಾಡ್ಕೊಳ್ಳಿ. ಅಂದರೆ ನೀವು ಬರೆದಿದ್ದು ಮಾಡಿದ ಮಿಸ್ಟೇಕ್ನ ಒಂದು ನೋಟ್ಬುಕ್ಕಲ್ಲಿ ಬರ್ಕೊಂಡಿದ್ರಿ. ಸೊ ಅದನ್ನು ಕ್ಲೀನಾಗಿ ಮತ್ತೆ ರಿಪೀಟೆಡಾಗಿ ಕಲ್ತ್ರಿ. ಸೊ ಕಲ್ತ ಮೇಲೆ ಆ ಮಿಸ್ಟೇಕ್ ಕ್ಲಿಯರ್ ಆಯಿತು, ಅದನ್ನು ಕಾಟ್ ಮಾಡ್ಕೊಳ್ಳಿ. ಸೊ ಆ ಥರ ಒಂದು ನೋಟ್ಬುಕ್ನ ಮೇಂಟೈನ್ ಮಾಡ್ಕೊಳ್ಳಿ. ಸೊ ದಿಸ್ ಸ್ಟೆಪ್ ಈಕ್ವಲ್ಸ್ ಟಾಪರ್ ಸೀಕ್ರೆಟ್. ಈ ಲಾಸ್ಟ್ 15 ಮಿನಿಟ್ಸ್ ಏನು ಮಾಡ್ತಿರಲ್ವ, ಇನ್ನೊಂದು ನಾನು ಹೇಳಿದ್ನಲ್ಲ, ಈಗ ನೋಟ್ಬುಕ್, ಮಿಸ್ಟೇಕ್ ನೋಟ್ಬುಕ್ ಅಂತ ಎಲ್ಲ ಸಬ್ಜೆಕ್ಟಲ್ಲೂ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಈಗ ಸೈನ್ಸಲ್ಲಿ ಡಯಾಗ್ರಾಮ್ ಬರಿತಾ ಇರ್ತೀರಾ, ನಿಮಗೇನೋ ಒಂದು ಮಿಸ್ ಆಗುತ್ತೆ, ಅಥವಾ ಏನೋ ಆನ್ಸರ್ ಬರೀಬೇಕಾದ್ರೆ, ಕೆಮಿಕಲ್ ರಿಯಾಕ್ಷನ್ ಬರೀಬೇಕಾದ್ರೆ ಏನೋ ಮಿಸ್ ಆಗುತ್ತೆ, ಅದನ್ನು ಮೆನ್ಷನ್ ಮಾಡ್ಕೊಳ್ಳಿ. ಕೋರ್ ಸಬ್ಜೆಕ್ಟ್ಸು ಅಥವಾ ಎಲ್ಲ ಸಬ್ಜೆಕ್ಟ್ಸಿಗೂ ಒಂದು ನೋಟ್ಬುಕ್ ಅಥವಾ ಒಂದೇ ನೋಟ್ಬುಕ್ಕಲ್ಲಿ ಡಿವೈಡ್ ಮಾಡ್ಕೊಳ್ಳಿ. ಸೊ ಅದು ಏನೇನು ತಪ್ಪಾಗುತ್ತೆ, ಓದಿದ ಆನ್ಸರು ನೆನಪಿಲ್ಲದೆ ಇರೋದನ್ನು, ಪ್ರತಿಯೊಂದು ಮಿಸ್ಟೇಕ್ನು ಬರ್ಕೊಂಡು ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡಿ. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿದಾಗ ಅದು ಪಕ್ಕ ಆದಮೇಲೆ ಅದನ್ನು ಕಾಟ್ ಮಾಡ್ಕೊಳ್ಳಿ. ಸೊ ಇದು ಟಾಪರ್ ಸೀಕ್ರೆಟು. ನೋಟ್ಬುಕ್ನ ಮೇಂಟೈನ್ ಮಾಡಬೇಕು, ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ಇನ್ನೊಂದು ತಪ್ಪು ಏನು ಮಾಡೋದು, ಡೈಲಿ ಒಂದೇ ಸಬ್ಜೆಕ್ಟು. ಸೊ ಅದನ್ನು ಬೇಡ, ಡೈಲಿ ಸೇಮ್ ಸಬ್ಜೆಕ್ಟ್ಸ್ ಬೇಡ, ಅದನ್ನು ಬಿಟ್ಟು ಬೇರೆದು ಓದ್ಕೊಳ್ಳಿ. ಓಕೆ, ಒಂದಿನ ಮ್ಯಾಥ್ಸು, ಒಂದಿನ ಸೈನ್ಸು, ಒಂದಿನ ಸೋಷಿಯಲ್, ಒಂದಿನ ಹಿಂಗೆ. ಸೊ ಡೈಲಿ ಒಂದೇ ಸಬ್ಜೆಕ್ಟ್ ಓದೋಕ್ಕೆ ಹೋಗಬೇಡಿ, ಒಂದೊಂದು ದಿನ ಒಂದೊಂದು ಸಬ್ಜೆಕ್ಟ್ಸ್ನ ಓದ್ಕೊಳ್ಳಿ. ಓಕೆ, ಏನೇನು ಮಾಡಬಾರ್ದು, ಡೋಂಟ್ ಕೀಪ್ ದ ಫೋನ್ ಬಿಸೈಡ್ ಯು. ಅಂದರೆ ನಿಮ್ಮ ಪಕ್ಕದಲ್ಲೇ ಫೋನ್ ಇಟ್ಕೊಂಡು ಬುಕ್ ಇಟ್ಕೊಂಡು ಓದೋಕ್ಕೆ ಹೋಗಬೇಡಿ. ಓಕೆ, ಅದನ್ನು ತಪ್ಪು ಮಾಡಬೇಡಿ. ಡೋಂಟ್ ಸ್ಟಡಿ ಮೋರ್ ದೆನ್ 1 ಅವರ್. 1 ಅವರ್ ಸಾಕು, 1 ಅವರ್ಗಿಂತ ಜಾಸ್ತಿ ಓದೋಕ್ಕೆ ಹೋಗಲೇಬೇಡಿ. ಓಕೆ, ನಿಮ್ಮ ರಜದ ಟೈಮಲ್ಲಿ ನೀವು ಎಂಜಾಯ್ ಮಾಡಿ, ರಜಾ ಮಜಾ ಅಂತಿರಲ್ಲ, ಹಾಗೆ ಏನೂ ತೊಂದರೆ ಇಲ್ಲ. ಸೊ ಅದ್ರ ಜೊತೆಗೆ 1 ಅವರ್ ಡೈಲಿ. ಸೊ ಅದಕ್ಕಿಂತ ಜಾಸ್ತಿ ಓದೋಕ್ಕೆ ಹೋಗಬೇಡಿ. ಓಕೆ, ಡೋಂಟ್ ರೀಡ್, ಪ್ರಾಕ್ಟೀಸ್ ಬೈ ರೈಟಿಂಗ್. ಬರೀ ಓದೋದಷ್ಟೇ ಅಲ್ಲ, ಬರೆದು ಪ್ರಾಕ್ಟೀಸ್ ಮಾಡ್ಕೊಬೇಕು, ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಇಲ್ಲ ಅಂದರೆ ರಿಸಲ್ಟ್ ಬರಲ್ಲ. ರಿಸಲ್ಟ್ ಇನ್ ದ ಸೆನ್ಸ್, ನೀವು ಒಳ್ಳೆ ಸ್ಕೋರ್ ಮಾಡೋಕ್ಕಾಗಲ್ಲ, ಟಾಪರ್ ಆಗಲ್ಲ. ಜೊತೆಗೆ ಜೂನಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆದಮೇಲೆ ನಿಮ್ಮ ಮೇಲೆ ನೀವೇ ಪ್ರೆಷರ್ ಹಾಕೋತೀರಾ. ಯಾಕಂದರೆ ರಿಲೇಟಿವ್ಸ್ ಎಲ್ಲರೂ ಮಾತಾಡ್ತಾರೆ, ಇವ್ನು 10th ಟಾಪರ್ ಆಗಬೇಕು, ಓದಬೇಕು ಅಂತ ಪ್ರೆಷರ್. ಅದ್ರ ಮೇಲೆ ನಿಮ್ಮ ಮೇಲೆ ನೀವೇ ಪ್ರೆಷರ್ ಹಾಕೋತೀರಾ. ಸೊ ಇವಾಗ ಬೇಸಿಕ್ಸ್ ಕ್ಲಿಯರ್ ಮಾಡ್ಕೊಂಡ್ರೆ ಆಮೇಲೆ ನೀವು ಒಳ್ಳೆ
ಕ್ಲಿಯರಾಗಿ ಕಾನ್ಸೆಪ್ಟ್ಸ್ನ ಕಲಿತಾ ಹೋಗ್ಬೋದು, ಯಾವುದೇ ತೊಂದರೆ ಇಲ್ದಲೆ. ಸೊ ಇದು ಟಾಪರ್ಸ್ ಮಾಡೋ ಕೆಲಸ. ಆವ್ರೇಜ್ ಸ್ಟೂಡೆಂಟ್ಸ್ 90% ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಜೂನಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಅವಾಗ ಬೇಸಿಕ್ಸ್ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಾರೆ. ಸೊ ಬೇಸಿಕ್ಸ್ ಅವಾಗಿಂದ ಕಲಿಯೋ ಅಷ್ಟರಲ್ಲಿ ಟಾಪರ್ಸು ಈ 2 ತಿಂಗಳಲ್ಲಿ ಬೇಸಿಕ್ಸ್ ಕಲಿಸ್ಬಿಟ್ಟಿರ್ತಾರೆ, ನಿಮಗಿಂತ ಮುಂದೆ ಹೋಗ್ಬಿಟ್ಟಿರ್ತಾರೆ. ಸೊ ಅದಕ್ಕೆ ಹೇಳೋದು, ಈ ಟಾಪರ್ ಸ್ಟ್ರಾಟಜಿನ ಯೂಸ್ ಮಾಡ್ಕೊಳ್ಳಿ. ಓಕೆ, ಒಂದು ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ, ಟಾಪರ್ಸ್ 6 hours ಸ್ಟಡಿ ಮಾಡಲ್ಲ, ದೇ ಸ್ಟಡಿ ಸ್ಮಾರ್ಟ್. 6 hour ಓದಲ್ಲ, ಅವ್ರು ಕಮ್ಮಿ ಟೈಮಲ್ಲಿ ಓದ್ತಾರೆ, ಬಟ್ ಸ್ಮಾರ್ಟಾಗಿ ಓದ್ತಾರೆ. ಸ್ಮಾರ್ಟ್ ವರ್ಕ್, ಹಾರ್ಡ್ ವರ್ಕ್. 6 hour ಓದೋದು ಹಾರ್ಡ್ ವರ್ಕ್. ಸೊ 1 hour ಬೇಸಿಕ್ಸ್ ಕ್ಲಿಯರ್ ಮಾಡಿಕೊಂಡು ಕಮ್ಮಿ ಟೈಮಲ್ಲಿ ಓದಿ ಮಾರ್ಕ್ಸ್ ತೆಗೆದಿರಲ್ಲ, ಅದು ಸ್ಮಾರ್ಟ್ ವರ್ಕ್. ಜಸ್ಟ್ 1 hour ಡೈಲಿ, ಬಟ್ ನೋ ಎಕ್ಸ್ಕ್ಯೂಸಸ್. ಎಕ್ಸ್ಕ್ಯೂಸ್ ಕೊಡಬೇಡಿ. ಇವತ್ತು ಓದಿರ್ತೀರಾ, ನಾಳೆ ಓದೋಕ್ಕೆ ಮನಸ್ಸಾಗಲ್ಲ, ಬೇಡ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಇಫ್ ಯು ಫಾಲೋ ದೀಸ್ ಸ್ಟೆಪ್ಸ್, ಅಂದರೆ ಈ ವಿಡಿಯೋದಲ್ಲಿ ಏನೇನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದನ್ನೆಲ್ಲ ಫಾಲೋ ಮಾಡಿದ್ರೆ 95+ ತೆಗೆಯೋದು ಕಷ್ಟನೇ ಅಲ್ಲ. ಓಕೆನಾ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಮತ್ತೆ ಇಂಪಾರ್ಟೆಂಟ್ ಥಿಂಗ್ಸ್, ನಿಮಗೆ ಹೆಂಗೆ ಸ್ಟೂಡೆಂಟ್ಸಿಗೆ ಹೆಲ್ಪ್ ಮಾಡಬೇಕು, 9th ಪಾಸ್ ಆಗಿ 10th ಶಿಫ್ಟ್ ಆಗ್ತಾರೋ ಸ್ಟೂಡೆಂಟ್ಸಿಗೆ ಅನ್ನೋದನ್ನು ರಿಸರ್ಚ್ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ನ ತರ್ತಾ ಇದ್ದೀವಿ ಚಾನಲಲ್ಲಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಕೊನೆ ತನಕ ನೋಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಟಿಲ್ ದೆನ್, ಟೇಕ್ ಕೇರ್, ಬೈ ಬಾಯ್.